ನಾನು ಕಳೆದ ಸಾರಿ ಈ ಎಂಥದ್ದು ಎಲೆಕ್ಟ್ರಾನಿಕ್ ಸಿಟಿ ಅದನ್ನು ದೇವರಾಜ ಅರಸು ಎಲೆಕ್ಟ್ರಾನಿಕ್ ಸಿಟಿ ಇಡಬೇಕು ಅಂತ ಹೇಳಿದ್ದೆ. ಆ ಕೆಲಸ ಈಗ ಇಟ್ ಈಸ್ ಅಂಡರ್ ಪ್ರಾಸೆಸ್. ಅದನ್ನು ದೇವರಾಜ ಅರಸು ಎಲೆಕ್ಟ್ರಾನಿಕ್ ಸಿಟಿ ಅಂತೇಳಿ ನಾಮಕರಣ ಮಾಡ್ತೀವಿ. ದೇವರಾಜ ಅರಸರವರು ಭಾಳ ಮುಖ್ಯವಾಗಿ ಮಾಡಿದಂಥ ಕೆಲಸ ಏನಪ್ಪ ಅಂತಂದರೆ, ಕರ್ನಾಟಕ ಏಕೀಕರಣ ನವೆಂಬರ್ 1, 1956ನೇ ಇಸ್ವಿನಲ್ಲಾಯಿತು. ಅಲ್ಲಿವರೆಗೆ ಮೈಸೂರು ರಾಜ್ಯ ಅಂತ ಕರೀತಾ ಇದ್ರು ಕರ್ನಾಟಕನ. ಆದರೆ ಏಕೀಕರಣ 1956 ನವೆಂಬರ್ 1ನೇ ತಾರೀಕು ಆದರೂ ಕೂಡ ಕರ್ನಾಟಕ ಅಂತ ಆಗಿರಲಿಲ್ಲ, ಮೈಸೂರು ರಾಜ್ಯ ಅಂತಲೇ ಇತ್ತು. ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿದವರು ದೇವರಾಜ ಅರಸರವರು 1973ನೇ ಇಸ್ವಿನಲ್ಲಿ. ದೇವರಾಜ ಅರಸರವರು ಇವತ್ತು ನಾವೇನು ಕರ್ನಾಟಕ ಅಂತ ಕರೀತಾ ಇದ್ದೀವಲ್ಲ, ಈ ಹೆಸರು ನಾಮಕರಣ ಮಾಡಿದವರು 1973ನೇ ಇಸ್ವಿನಲ್ಲಿ ದೇವರಾಜ ಅರಸರವರು. ಅದಕ್ಕೆ ನಾನು ಬಂದ ಮೇಲೆ ಆಗಾಗಲೇ 50 ವರ್ಷ ಆಗ್ಬಿಟ್ಟಿತ್ತು. 23 ನವೆಂಬರ್ 1ಕ್ಕೇನೆ ಆಗ್ಬಿಟ್ಟಿತ್ತು. ಅದಕ್ಕಿಂತ ಒಂದು ವರ್ಷ ಮುಂಚಿತವಾಗಿ ಮಾಡಬೇಕಾಗಿತ್ತು. BJP ಸರ್ಕಾರ ಮಾಡಲಿಲ್ಲ. ಅದಕ್ಕೆ ನಾವು 51ನೇ ವರ್ಷ ಆದರೂ ಪರವಾಗಿಲ್ಲ ಅಂಥೇಳಿ ಕರ್ನಾಟಕ ಸಂಭ್ರಮ ಮತ್ತು ಕರ್ನಾಟಕ ರಾಜ್ಯ ಅಂತೇಳಿ ನಾಮಕರಣ ಆದಂಥ 51ನೇ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕರ್ನಾಟಕ ಅಂತ ಹೆಸರಾಯಿತು, ಕರ್ನಾಟಕ ಅಂತ ಹೆಸರಾಯಿತು, ಕನ್ನಡ ಉಸಿರಾಯಿತು. ಕರ್ನಾಟಕ ಹೆಸರಾಯಿತು, ಕನ್ನಡ ಉಸಿರಾಯಿತು ಅಂತಕ್ಕಂಥ ಕರ್ನಾಟಕ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ವರ್ಷ ಆಚರಣೆ ಮಾಡ್ತೀವಿ. ಈ ವರ್ಷ ನವೆಂಬರ್ 1ನೇ ತಾರೀಕಿಗೆ ಅದು ಸಮಾರಂಭ ನಡೀತದೆ. ಇಲ್ಲಿ ಇವ್ರದ್ದು ಪ್ರತಿಮೆ ಆಯ್ತಾ? ಭುವನೇಶ್ವರಿ ಪ್ರತಿಮೆ. ಇದೇ ಸಂದರ್ಭದಲ್ಲಿ ಭುವನೇಶ್ವರಿ ಪ್ರತಿಮೆಯನ್ನು ಕೂಡ ವಿಧಾನಸೌಧದ ಮುಂಭಾಗದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಸೊ ನವೆಂಬರ್ 1ನೇ ತಾರೀಕು ಅದು ಉದ್ಘಾಟನೆ ಆಗಬೇಕು. ತಂಗಡಿಗೆ ಸ್ವಲ್ಪ ಆ ಕಡೆ ಕಾನ್ಸಂಟ್ರೇಟ್ ಮಾಡಿ ಅದು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ಕರ್ನಾಟಕ ಅಂತ ನಾಮಕರಣ ಆದದರ ಪ್ರಯುಕ್ತ ಭುವನೇಶ್ವರಿ ಪ್ರತಿಮೆಯನ್ನು ಅಲ್ಲಿ ಅನಾವರಣ ಮಾಡ್ತಾ ಇದ್ದೀವಿ. ಸೊ ಹೀಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲ ಇತಿಹಾಸವನ್ನು ಹೇಳ್ತಕ್ಕಂಥ, ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದರು, ಯಾರಿಗೆ ಇತಿಹಾಸ ಮರೆತು ಬಿಡ್ತಾರೆ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲ್ಲ. ಇದು ಯಾರಿಗೆ ಇತಿಹಾಸ ಗೊತ್ತಿರ್ತದೆ, ತಿಳ್ಕೊತಾರೆ, ಅವ್ರು ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ದೇವರಾಜ ಅರಸನವರಿಗೆ ಯಾಕಂತಂದರೆ ಸಾಹಿತ್ಯದ ಬಗ್ಗೆ ಭಾಳ ನಂಟಿತ್ತು ಅವರಿಗೆ. ಅವರು ಸ್ವತಃ ಸಾಹಿತ್ಯ ಆಗದೇ ಹೋದ್ರು ಕೂಡ ಸಾಹಿತಿಗಳ ಒಡನಾಟ ಇತ್ತು, ಸಾಹಿತ್ಯದ ಬಗ್ಗೆ ಅಭಿರುಚಿ ಇತ್ತು. ಅದಕ್ಕೋಸ್ಕರ ಕನ್ನಡ ದೇವಿ ಅವಳ ಪ್ರತಿಭೆಯನ್ನು ಅನಾವರಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಕಾಂತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ನಿಮಗೆಲ್ಲ ನಾವು ದೇವರಾಜ ಅರಸರವರಿಗೆ ಮತ್ತು ದಿವಂಗತ ರಾಜೀವ್ ಗಾಂಧಿ ಅವರಿಗೆ ಗೌರವ ಸಲ್ಲಿಸೋದು ಅಂತಂದರೆ ಅವರು ನಡೆದಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಮಾಡೋದು ಅಷ್ಟೇ. ನಾವು ಮತ್ತೆ ದೇವರಾಜ ಅರಸಾಗಕ್ಕಾಗಲ್ಲ. ಭಾಳ ಜನ ಹೇಳ್ತಾರೆ ದೇವರಾಜ ಅರಸ ನಂತರ ಸಿದ್ದರಾಮಯ್ಯ ಎರಡನೇ ದೇವರಾಜ. ಸಾಧ್ಯನೇ ಇಲ್ಲ. ದೇವರಾಜ ಅರಸು, ಸಿದ್ದರಾಮಯ್ಯ. ಅದರಿಂದ ಇಷ್ಟು ವಿಚಾರಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.